ಸೊ ಇಲ್ಲಿ ತನಕ ನಾವು ನೋಡಿದ್ದು 1 ಮಾರ್ಕ್ ಕ್ವೆಶ್ಚನ್ಸ್ ಅನ್ನು. ಇನ್ನು ಮುಂದೆ ನಾವು 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ಹೇಗೆ ಬರೆದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಗಬಹುದು ಅಂತ ನೋಡೋಣ. ಮತ್ತು 4 ಮಾರ್ಕ್ಸ್ ಕ್ವೆಶ್ಚನ್ ಗಳನ್ನ ಯೂಶುವಲಿ ಸಮ್ ಸ್ಟೂಡೆಂಟ್ಸ್ ದೇ ಸ್ಕಿಪ್, ಅದನ್ನ ಬರೀಲಿಕ್ಕೆ ಹೋಗೋದಿಲ್ಲ. ಯಾಕೆ ಬರೀಲಿಕ್ಕೆ ಹೋಗೋದಿಲ್ಲ ಅಂದ್ರೆ ದೇ ಹ್ಯಾವ್ ದೇ ಫಿಯರ್ ಇನ್ ದೇರ್ ಮೈಂಡ್ ದಟ್ 4 ಮಾರ್ಕ್ಸ್ ಕ್ವೆಶ್ಚನ್ಸ್ ದೇ ಆಲ್ವೇಸ್ ಡಿಮಾಂಡ್ ಲೆಂಥಿ ಆನ್ಸರ್ಸ್ ಅಂಡ್ they don't have that competency of writing lengthy answers, so they simply leave it unanswered. ಬರೆಯೋದನ್ನ ಹಾಗೇನೆ ಬಿಟ್ಬಿಡ್ತೀರಾ, ದಯವಿಟ್ಟು ಹಾಗೆ ಮಾಡಬೇಡಿ. 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಅದಕ್ಕೆ ಲೆಂಥಿ ಆನ್ಸರ್ ಇದೆ, ಹೌದು ಬೇಕು. ಹಾಗೇಂತ ಹೇಳಿ ಒಂದು ಪ್ಯಾರಾಗ್ರಾಫ್ ಅಥವಾ 80 to 100 ವರ್ಡ್ಸ್ ಆನ್ಸರ್ ಬರೆದೇ ಇದ್ರೆ ನಿಮಗೆ ಏನು ಪೂರ್ತಿ ಮಾರ್ಕ್ ಸಿಕ್ಕದೆ ಹೋದ್ರು ಕೂಡ ಒಂದು ಅರ್ಧನೋ 1 ಮಾರ್ಕೋ ಅಥವಾ 1.5-2 ಮಾರ್ಕೋ ಸಿಕ್ಕೋದಕ್ಕೆ ಖಂಡಿತ ಸಾಧ್ಯ ಇದೆ. ಹಾಗಾಗಿ ಅದನ್ನ ಬರೆಯೋದಕ್ಕೆ ಪ್ರಯತ್ನಿಸಿ. ಸೊ ದೇ ಆಸ್ಕ್ 10 questions ಹಿಯರ್ ಇನ್ ರೋಮನ್ ನಂಬರ್ 2 and but you have to answer only any 8, but choosing at least 2 from poetry. ಇಲ್ಲಿ ಪೋಯಟ್ರಿ ಇಂದ 3, ಕೆಲವು ಸಲ 4 ಕ್ವೆಶ್ಚನ್ಸ್ ಕೇಳೋದಿದೆ. ನಮ್ಮ ಲೆಕ್ಚರರ್ಸ್ ನಮಗೆ ಹೇಳಿರ್ತಾರೆ ಏನು ಅಂತಂದ್ರೆ, ನೋಡಿ ಈ ಪೋಯಟ್ರಿಯಿಂದ ಬಂದಂತಹ ಪ್ರಶ್ನೆಗಳನ್ನ ಬರೀರಿ, ಜಾಸ್ತಿ ಅದನ್ನೇ ಬರೀರಿ ಅಂತ ಹೇಳಿರ್ತಾರೆ. ಯಾಕಂದ್ರೆ ಪೋಯಟ್ರಿ ಸಾಮಾನ್ಯವಾಗಿ ಸಣ್ಣದಾಗಿರ್ತದೆ, ಮತ್ತೆ ಅದರಿಂದ ಕೇಳುವಂತ ಪ್ರಶ್ನೆಗಳು ಕೂಡ ಕಡಿಮೆ ಇರ್ತದೆ. ಕೆಲವು ಬಾರಿ 1 ಪ್ರಶ್ನೆ, ಕೆಲವು ಬಾರಿ 2 ಪ್ರಶ್ನೆ ಇರ್ತದೆ. ಹಾಗಾಗಿ ಈ ಪೋಯಟ್ರಿಯಿಂದ ನೀವು ಹೆಚ್ಚು ಕಲಿಯುವುದಕ್ಕೆ ಅಥವಾ ನೆನಪಿಟ್ಕೊಳ್ಳೋದಕ್ಕೆ ಅಗತ್ಯ ಇರುವುದಿಲ್ಲ. ಅಲ್ಲಿ ಕೇಳಿರ್ತಕ್ಕಂತಹ 1 or 2 ಪ್ರಶ್ನೆಗೋ ನೀಡಿರ್ತಕ್ಕಂಥ ಆನ್ಸರ್ ಅನ್ನ ನೀವು ಕಲ್ತಿದ್ರೆ ನಿಮಗೆ ಈ ಒಂದು ಏರಿಯಾದಲ್ಲಿ 4 ಮಾರ್ಕ್ಸ್ ಕ್ವೆಶ್ಚನ್ ಇಂದ ನೀವು ಪೋಯಟ್ರಿಯಿಂದಲೇ ಜಾಸ್ತಿ ಕ್ವೆಶ್ಚನ್ಸ್ ಅನ್ನು ಆನ್ಸರ್ ಮಾಡೋದು ಒಳ್ಳೆಯದು. ಬಟ್ ಹಾಗೆ ಅಂತ ಹೇಳಿ ಏನಿಲ್ಲ, ನೀವು ರೋಸ್ ಅನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಬಟ್ ಆಲ್ವೇಸ್ ಕೀಪ್ ಇನ್ ಮೈಂಡ್ ದಟ್ ಯು ಹ್ಯಾವ್ ಟು ಆನ್ಸರ್ ಅಟ್ ಲೀಸ್ಟ್ 2 questions ಫ್ರಮ್ ಪೋಯಟ್ರಿ. ಲೆಟ್ ಯುವರ್ ಆನ್ಸರ್ ಬಿ ರಿಟನ್ ಇನ್ 100 words. 100 ಪದಗಳಿಗೆ ಮೀರಬಾರದು. 100 ಪದಗಳನ್ನು ಹೇಳಿದ್ರೆ ಸಾಮಾನ್ಯವಾಗಿ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ಒಂದು 1/2 page ಅಥವಾ 3/4 ಬರ್ತದೆ. ಅಷ್ಟನ್ನ ನೀವು ಬರೀ 1/2 page ಬರೆದ್ರೆ ಧಾರಾಳ ಸಾಕು. ಆಮೇಲೆ ಯು ಹ್ಯಾವ್ ಟು ಲೆಟ್ ಯುವರ್ ಆನ್ಸರ್ ಬಿ ರಿಲೇಟೆಡ್ ಟು ದ ಕ್ವೆಶ್ಚನ್. ಈಗ ಇಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಇದನ್ನ ಕಲಿಯದೇ ಇದ್ರೆ, ಇದನ್ನ ನಾವು ಕಲಿತೇ ಇಲ್ಲ, ಅದಕ್ಕಾಗಿ ಏನ್ ಬರೆಯೋದು ಅಂತ ಹೇಳಿ ಇನ್ಯಾವುದನ್ನ ಬರೆಯೋದು. ಒಂದು ಅನ್ಸಿನ್ ಪ್ಯಾಸೇಜ್ ಅಲ್ಲಿ ಇರತಕ್ಕಂಥ ಪ್ಯಾಸೇಜ್ ಅನ್ನೇ ಇಲ್ಲಿ ಬರೆಯೋದು, ಅಥವಾ ಇನ್ನೇನೋ ರಬ್ಬಿಶ್ ಅದನ್ನ ಬರೆಯೋದು. ದಯವಿಟ್ಟು ಆ ಥರ ಮಾಡಬೇಡಿ. ನೀವೇನೋ ಕ್ಲಾಸಲ್ಲಿ ಆ ಲೆಸನ್ ಕೇಳಿರ್ತೀರಾ, ಲೆಕ್ಚರರ್ಸ್ ಹೇಳುವುದನ್ನು, ಅದ್ರನ್ನ ಎಷ್ಟು ನೆನಪಿದೆಯೋ ಅಷ್ಟನ್ನ ಬರೀರಿ. ಸೊ ರಿಲೆವೆಂಟ್ ಆದಂತ ಆ ಲೆಸನ್ಗೆ ಸಂಬಂಧಪಟ್ಟದ್ದು, ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಆನ್ಸರ್ ಅನ್ನ 1, 2, 3, 4 ವಾಕ್ಯಗಳಲ್ಲಿ ಉತ್ತರಿಸಿ. ಸಾಧ್ಯ ಆದ್ರೆ ಇನ್ನು ಮುಂದಕ್ಕೆ ಹೋಗಿ ಪೂರ್ತಿ 100 words ಅಲ್ಲಿ ಆನ್ಸರ್ ಬರೀರಿ. 4 marks ವಿಲ್ ಬಿ ಅವಾರ್ಡೆಡ್ ಫಾರ್. ಹೇಗೆ 4 ಮಾರ್ಕ್ಗಳನ್ನ ಇಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಹಂಚುತ್ತಾರೆ ಅಂತಂದ್ರೆ, ನಿಮ್ಮಲ್ಲಿಗೆ ಆ 4 ಮಾರ್ಕಿನ ಪ್ರಶ್ನೆಗೆ 4 ವ್ಯಾಲ್ಯೂ ಪಾಯಿಂಟ್ಸ್ ಆದ್ರೂ ಇರಬೇಕು, 4 ಪಾಯಿಂಟ್ಸ್ ಇರಬೇಕು. ಮತ್ತು ಪ್ರತಿ ಪಾಯಿಂಟ್ಗೆ ಅರ್ಧ ಮಾರ್ಕಿನ ಹಾಗೆ ಒಟ್ಟು 2 ಮಾರ್ಕ್ಗಳನ್ನ ಕೊಡ್ತಾರೆ. 2 ಮಾರ್ಕ್ ಇಟ್ಟಿರ್ತಾರೆ. 1 ಪಾಯಿಂಟ್ಗೆ 1/2 ಮಾರ್ಕಿನ ಹಾಗೆ 4 ವ್ಯಾಲ್ಯೂ ಪಾಯಿಂಟ್ಗೆ 2 ಮಾರ್ಕ್. ಇನ್ನು ಒಂದರ ನಂತರ ಒಂದು ಈ ತರ ಅದು ಬರಬೇಕು ಆನ್ಸರ್. ಹಿಂದೆ ಮುಂದೆ ಆನ್ಸರ್ ಬರೆಯುವುದಲ್ಲ, ಈ ಕೊಹಿರೆನ್ಸ್ ಅಂತ ಅದನ್ನ ಕರೀತಾರೆ, ಅದಕ್ಕೆ 1 ಮಾರ್ಕ್ ಅನ್ನ ಇಟ್ಟಿರ್ತಾರೆ. ಇನ್ನು ನಿಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು, ಗ್ರಾಮರ್ ಚೆನ್ನಾಗಿರ್ಬೇಕು, ಸ್ಪೆಲ್ಲಿಂಗ್ ಚೆನ್ನಾಗಿರ್ಬೇಕು, ವೊಕ್ಯಾಬ್ಯುಲರಿ ಚೆನ್ನಾಗಿರ್ಬೇಕು, ಅದಕ್ಕೆ ಲ್ಯಾಂಗ್ವೇಜ್ಗೋಸ್ಕರ 1 ಮಾರ್ಕ್ ಇಟ್ಟಿರ್ತಾರೆ. ಬಟ್ ನೋಡಿ, ಇಂಗ್ಲಿಷು ಗೊತ್ತೇ ಇಲ್ಲ ನನಗೇನು ತುಂಬಾ ಐ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್ ಅಂತ ನೀವು ಭಾವಿಸ್ಕೊಂಡಿದ್ರೆ ನಿಮ್ಗೆ ಕಳ್ಕೊಳ್ಳೋದು ಎಷ್ಟು ಮಾರ್ಕು? 1 ಮಾರ್ಕ್ ಕಳ್ಕೊಳ್ತಾರೆ. ಯಾಕೆ ಲ್ಯಾಂಗ್ವೇಜ್ಗೆ ಇಟ್ಟಿರೋದು ಬರೀ 1 ಮಾರ್ಕ್, ಉಳಿದದ್ದೆಲ್ಲ ಪಾಯಿಂಟ್ಸ್ ಗೊತ್ತಿದ್ರೆ 2 ಮಾರ್ಕು, ಇನ್ನು ನಮಗೆ ಆರ್ಡರ್ ಅಲ್ಲಿ ಬರೆಯುವಂಥದ್ದು ಗೊತ್ತಿದ್ರೆ 1 ಮಾರ್ಕು. ಹಾಗಾಗಿ 3 ಮಾರ್ಕು ಇಂಗ್ಲಿಷು ಅಷ್ಟೇನು ಗೊತ್ತಿಲ್ಲದವರು ಕೂಡ ಪಡ್ಕೊಳ್ಬಹುದು. ಇಲ್ಲಿ ಮುಂದಿನ ವಿಷಯ ಗಮನಿಸಿಕೊಳ್ಳಿ, ರಿಕಾಲ್ ದ ಪಾಯಿಂಟ್ಸ್ ಆಫ್ ದಿ ಆನ್ಸರ್. ಆ ಆನ್ಸರ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಅನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ರೈಟ್ ಅಟ್ ಲೀಸ್ಟ್ 1 or 2 sentences ಆಸ್ ಓಪನಿಂಗ್ ರಿಮಾರ್ಕ್ಸ್. ಇನ್ನು ಯಾವುದೇ ಒಂದು ಪ್ರಶ್ನೆಗೆ 4 ಮಾರ್ಕಿನ ಪ್ರಶ್ನೆ ಆಗಿರ್ಬೋದು, 6 ಮಾರ್ಕಿನ ಪ್ರಶ್ನೆ ಆಗಿರ್ಬೋದು, ಅದಕ್ಕೆ ಆನ್ಸರ್ ಮಾಡುವಾಗ ಒಂದು ಓಪನಿಂಗ್ ಲೈನ್ಸ್ ಬೇಕು, ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು. ಆ ಇಂಟ್ರೊಡಕ್ಷನ್ ಎಲ್ಲ ನಮಗೆ ಅದು ರೂಢಿ ಆಗಿರ್ತದೆ ಆ ಲೆಸನ್ ಕೇಳಿ ಕೇಳಿ. ಅಂತದ್ದು ಒಂದು ರೋಮಿಯೋ ಅಂಡ್ ಜೂಲಿಯಟ್ ಬಗ್ಗೆ ಇದ್ರೆ ರೋಮಿಯೋ ಮತ್ತು ಜೂಲಿಯಟ್ ಬಗ್ಗೆ 1-2 ವಾಕ್ಯ ಬರೀರಪ್ಪ. ಅಥವಾ 2 ಡಿಯರ್ ಲೆಸನ್ ಮೇಲೆ ಪ್ರಶ್ನೆ ಕೇಳಿದ್ರೆ ಮೊನ್ಯಾಕೋ ಕಿಂಗ್ಡಮ್ ಮತ್ತೆ ಅಲ್ಲಿ ಕಿಂಗ್ಲೆಟ್ ಆಮೇಲೆ ಕ್ರಿಮಿನಲ್, ಅದ್ರ ಬಗ್ಗೆ 1-2 ಸೆಂಟೆನ್ಸ್ ಬರೀರಿ. ಇದು ಇಂಟ್ರೊಡಕ್ಷನ್ ಆಗ್ತದೆ.
ಸೊ ಈ ತರದ ಇಂಟ್ರೊಡಕ್ಷನ್ ನಿಂದ ನಿಮಗೆ ಅಲ್ಲಿ ಏನು 100 ವರ್ಡ್ಸ್ ಗಳನ್ನ ಅವರು ಲಿಮಿಟ್ ಹಾಕಿದಾರ ಅದರ ಒಂದು ಕೆಲವು ವರ್ಡ್ಸ್ ಗಳು ಇದರಲ್ಲಿ ಸೇರ್ಕೊಂಡು ಬಿಡ್ತದೆ. ದೆನ್ ರೈಟ್ ಅಟ್ ಲೀಸ್ಟ್ 2 to 3 ವ್ಯಾಲ್ಯೂ ಪಾಯಿಂಟ್ಸ್. 4 ವ್ಯಾಲ್ಯೂ ಪಾಯಿಂಟ್ಸ್ ಬೇಕು. ಆದ್ರೆ ನಿಮಗೆ 4ರಲ್ಲಿ 4 ವ್ಯಾಲ್ಯೂ ಪಾಯಿಂಟ್ಸ್ ಗೊತ್ತಿಲ್ಲ, 1, 2, 3 ವ್ಯಾಲ್ಯೂ ಪಾಯಿಂಟ್ಸ್ ಗೊತ್ತಿದೆ ಅಥವಾ ಪಾಯಿಂಟ್ಸ್ ಗೊತ್ತಿದೆ, ಅದನ್ನ ಬರೆದು ಬಿಡಿ. ರೈಟ್ ಅಟ್ ಲೀಸ್ಟ್ 1 ಸೆಂಟೆನ್ಸ್ ಆನ್ ಕನ್ಕ್ಲೂಷನ್. ಇನ್ ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಒಂದು ವಾಕ್ಯ ಆದ್ರೂ ಬರೀರಿ. ಈ ಲಾಸ್ಟ್ ಪಾರ್ಟಿನ ಕನ್ಕ್ಲೂಷನ್ ಇದೆಲ್ಲ, ಒಂದು 4 ಮಾರ್ಕಿನ ಪ್ರಶ್ನೆಗೆ ಒಂದು ಪ್ಯಾರಾಗ್ರಾಫ್ ಆನ್ಸರ್ಗೆ ಕೊನೆಗೆ ಬರೆಯುವಂತ ಒಂದು ಸೆಂಟೆನ್ಸ್ ಇದೆಲ್ಲ, ಅದು ಹೆಚ್ಚು ಕಡಿಮೆ ಆ ಕ್ವೆಶ್ಚನ್ ಅಲ್ಲೇ ಇರ್ತದೆ. ಯಾವ ಕ್ವೆಶ್ಚನ್ ಕೇಳಿರ್ತಾರೋ ಅದೇ ಕ್ವೆಶ್ಚನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಿಟ್ರೆ, ಅಲ್ಲಿರುವಂತಹದ್ದೇ ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ಒಂದು ಸೆಂಟೆನ್ಸ್ ಅನ್ನ ಲಾಸ್ಟ್ಗೆ ಕನ್ಕ್ಲೂಷನ್ ಅಲ್ಲಿ ಬರೆದ್ಬಿಟ್ರೆ ಅದು ನಿಮಗೆ ಹೆಲ್ಪ್ ಆಗ್ತದೆ ಮಾರ್ಕ್ ಪಡ್ಕೊಳ್ಳಿಕ್ಕೆ. ಸೊ ಡೋಂಟ್ ರೈಟ್ ಎನಿಥಿಂಗ್ ರಬ್ಬಿಶ್. ಈಗಾಗಲೇ ನಾನು ಹೇಳಿದಾಗೇನೆ ರಬ್ಬಿಶ್ ಆದದ್ದನ್ನ ಯಾವತ್ತೂ ಕೂಡ ಬರೀಲಿಕ್ಕೆ ಹೋಗ್ಬೇಡಿ. ನಾನ್ ಸೆನ್ಸ್ ಬರಿಬೇಡಿ, ಅನ್ಸಿನ್ ಪ್ಯಾಸೇಜ್ ಇಂದ ಯಾವ್ದನ್ನ ಹೇಗೆ ಬರಿಬೇಡಿ, ಇನ್ನೇನೇನೋ ಬರೀಲಿಕ್ಕೆ ಹೋಗ್ಬೇಡಿ, ನಿಮ್ಮ ಮನೆ ಕತೆ ಬರಿಬೇಡಿ, ನಿಮ್ಮ ಸಮಸ್ಯೆಗಳನ್ನ ಬರಿಬೇಡಿ. ಇದು ಯಾವುದು ಕೂಡ ನಿಮಗೆ ಪ್ರಯೋಜನ ಬರುವುದಿಲ್ಲ. ಬರುವುದು ಒಂದೇ ಒಂದು ಏನು ಅಂತಂದ್ರೆ, ನೀವು ಆ ಒಂದು ಎಕ್ಸಾಮಿನಲ್ಲಿ ಆ ಕ್ವೆಶ್ಚನ್ಗೆ ಸಂಬಂಧಪಟ್ಟಂತಹ ವಿಷಯವನ್ನ ಎಷ್ಟು ಬರೆದಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ ಕೊಡ್ತಾರೆ. ಮುಂದಕ್ಕೆ ಹೋಗುವ. ಇಲ್ಲಿ ನಾನೊಂದು ಕ್ವೆಶ್ಚನ್ ಕೊಟ್ಟಿದ್ದೇನೆ. ಹೌ ಡಸ್ ಜೂಲಿಯಟ್ ಗ್ಲೋರಿಫೈ ಹರ್ ಲವ್ ಫಾರ್ ರೋಮಿಯೋ ಥ್ರೂ ಹರ್ ಅಡ್ರೆಸ್ ಟು ನೈಟ್ ಅಂತ ಒಂದು ಕ್ವೆಶ್ಚನ್ ಕೇಳಿದ್ದೇನೆ. ಸೊ ಹಿಯರ್ ಈಸ್ ಎ ಕ್ವೆಶ್ಚನ್ ಕ್ಯಾರಿಂಗ್ 4 marks. Usually questions like this are asked. How does Juliet glorify her love for Romeo through her address to night ಅಂತ. ಇದೊಂದು ಎಕ್ಸಾಂಪಲ್ ಗೋಸ್ಕರ ತಕೊಂಡಿದ್ದೇನೆ ನಾನು. ಈಗ ಈ 4 marks ಕ್ವೆಶ್ಚನ್ ಅನ್ನ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೇನೆ ಹೇಗೆ ಬರಿಬಹುದು ನೀವು ಅಂತ ನೋಡುವ. ನಾನು ನಿಮಗೇನು ಹೇಳಿದೆ, 4 marks ಕ್ವೆಶ್ಚನ್ ಬರೆಯುವಾಗ 1-2 ವಾಕ್ಯಗಳು ಇಂಟ್ರೊಡಕ್ಷನ್ ಆಗಿರಲಿ. ಅದು ಆ ಯಾವ ಲೆಸನ್ ಇಂದ ಆ ಕ್ವೆಶ್ಚನ್ ಬಂದಿದೆಯೋ ಆ ಲೆಸನ್ಗೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷನ್. ಸೊ ಇಲ್ಲಿ ಹೇಗೆ ನೀವು ಆ ತರ ಬರಿಬಹುದು, ರೋಮಿಯೋ ಅಂಡ್ ಜೂಲಿಯಟ್ ಬಗ್ಗೆ ಏನ್ ಬರಿಬಹುದು? Because you all know the story of Romeo and Juliet. Romeo and Juliet were 2 lovers. Romeo used to meet Juliet secretly every night, and Juliet was eagerly waiting for Romeo every night for his meeting. ಇದು ನಮ್ಗೆ ಗೊತ್ತಿದೆ. ರೋಮಿಯೋ ಅಂಡ್ ಜೂಲಿಯಟ್ ಇಬ್ರು ಪ್ರೇಮಿಗಳು ಮತ್ತು ಅವರಿಬ್ರು ಬಹಳ ರಹಸ್ಯವಾಗಿ ಒಬ್ಬರನ್ನೊಬ್ರು ಜೂಲಿಯಟ್ ಮನೆಯಲ್ಲಿ ಮೀಟ್ ಆಗ್ತಾ ಇದ್ರು. ಮತ್ತು ಜೂಲಿಯಟ್ ಯಾವತ್ತೂ ಕೂಡ ರೋಮಿಯೋ ನನ್ನ ಕಾಯ್ತಾ ಇದ್ಲು ರಾತ್ರಿ ಹೊತ್ತು ಮೀಟ್ ಆಗುವುದಕ್ಕೆ ಅಂತ ಹೇಳೋದನ್ನ ನಾವು ಇದಕ್ಕೊಂದು ಇಂಟ್ರೊಡಕ್ಷನ್ ಆಗಿ ಬಳಸ್ಕೊಳ್ಬಹುದು. ಪ್ರಶ್ನೆ ಅರ್ಥ ಏನು ಅಂತಂದ್ರೆ, ಜೂಲಿಯಟ್ ಹೇಗೆ ತನ್ನ ಪ್ರೀತಿಯನ್ನ, ರೋಮಿಯೋನ ಮೇಲಿನ ಪ್ರೀತಿಯನ್ನ ಗ್ಲೋರಿಫೈ ಮಾಡ್ತಾಳೆ, ರಾತ್ರಿಯನ್ನ ಅಡ್ರೆಸ್ ಮಾಡ್ತಾ, ರಾತ್ರಿಯಲ್ಲಿ ಮಾತನಾಡುತ್ತಾ, ಕತ್ತಲನ ಜೊತೆ ಮಾತನಾಡುತ್ತಾ ಹೇಗೆ ರೋಮಿಯೋನ ಮೇಲಿನ ಪ್ರೀತಿಯನ್ನ ಜೂಲಿಯಟ್ ಗ್ಲೋರಿಫೈ ಮಾಡ್ತಾಳೆ ಅಂತ ಹೇಳೋದು ಕ್ವೆಶ್ಚನ್. ಅದಕ್ಕೊಂದು ಇಂಟ್ರೊಡಕ್ಷನ್ ಆಗಿ ನಾವು ಇಷ್ಟು ಬರೆದ್ರೆ ಮುಂದಕ್ಕೆ ನಾವು ಈ ತರ ಅದನ್ನ ಆನ್ಸರ್ ಮುಂದುವರಿಸಬಹುದು. ಶಿ ಅಡ್ರೆಸಸ್ ನೈಟ್, ಅವಳು ಕತ್ತಲನ್ನ ಅಡ್ರೆಸ್ ಮಾಡ್ತಾಳೆ. ಆಸ್ಕ್ ನೈಟ್ ಟು ಕಮ್ ಅಂಡ್ ಗಿವ್ ಹರ್ ರೋಮಿಯೋ, ಸೇಸ್ ರೋಮಿಯೋ ಈಸ್ ಡೇ ಇನ್ ನೈಟ್. ಶಿ ಆಲ್ಸೋ ಸೇಸ್ ರೋಮಿಯೋ ಲೈಸ್ ಅಪಾನ್ ವಿಂಗ್ಸ್ ಆಫ್ ನೈಟ್, praises that Romeo is whiter than new snow on Raven's back, requests the night to cut Romeo into little stars after her death. She says he will make the heaven so fine, and she hopes the world will love night and stop worshipping the garish sun. ಇದು ಅಲ್ಲಿ ಬರ್ತಕ್ಕಂತಹ ಮುಖ್ಯವಾದಂತಹ ಪಾಯಿಂಟ್ಸ್ಗಳು. ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳಿವೆ. ಈ ಪಾಯಿಂಟ್ಸ್ಗಳು ಯಾವ ತರಹ ಜೂಲಿಯಟ್ ರೋಮಿಯೋನ ಬಗ್ಗೆ ತನಗಿರತಕ್ಕಂತಹ ಲವ್ ಅನ್ನ ಗ್ಲೋರಿಫೈ ಮಾಡ್ತಾಳೆ ಅಂತ ಅದನ್ನ ಇಲ್ಲಿ ಹೇಳಿದೆ. ಇನ್ನು ಹೇಗೆ ನಾನು ಈಗಾಗಲೇ ಹೇಳಿದ್ದೇನೆ, ನೀವು ಒಂದು ಕನ್ಕ್ಲೂಷನ್ಗೆ ಅಲ್ಲೇ ಇರತಕ್ಕಂತ ಕ್ವೆಶ್ಚನ್ ಅನ್ನ ಬಳಸ್ಕೊಂಡು ಯಾವ ತರ ಕನ್ಕ್ಲೂಡ್ ಮಾಡಬಹುದು ಅಂತ ಹೇಗೆ ತರ ಮಾಡಬಹುದು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ದಿಸ್ ಈಸ್ ಹೌ ಜೂಲಿಯಟ್ ಗ್ಲೋರಿಫೈಸ್ ಹರ್ ಲವ್ ಫಾರ್ ರೋಮಿಯೋ ಥ್ರೂ ಹರ್ ಅಡ್ರೆಸ್ ಟು ನೈಟ್. ಯಾವ ತರ ಕ್ವೆಶ್ಚನ್ ಇದೆ ಇತ್ತು ನೋಡಿ. ಹೌ ಡಸ್ ಜೂಲಿಯಟ್ ಗ್ಲೋರಿಫೈ ಹರ್ ಲವ್ ಫಾರ್ ರೋಮಿಯೋ ಥ್ರೂ ಹರ್ ಅಡ್ರೆಸ್ ಟು ನೈಟ್ ಅಂತ ಇತ್ತು. ಅದನ್ನೇ ನಾವು ಏನು ಕೊನೆಗೆ ಬರೀತೇವೆ, ಈ ರೀತಿ ಜೂಲಿಯಟ್ ರೋಮಿಯೋನ ಮೇಲೆ ತನಗಿರತಕ್ಕಂತ ಪ್ರೀತಿಯನ್ನ ಕತ್ತಲನ್ನ ಅಡ್ರೆಸ್ ಮಾಡ್ತಾ ಗ್ಲೋರಿಫೈ ಮಾಡಿದ್ಲು ಅಂತ. ದಿಸ್ ಈಸ್ ಹೌ ಜೂಲಿಯಟ್ ಗ್ಲೋರಿಫೈಸ್ ಹರ್ ಲವ್ ಫಾರ್ ರೋಮಿಯೋ ಥ್ರೂ ಹರ್ ಅಡ್ರೆಸ್ ಟು ನೈಟ್ ಅಂತ. ಇದು ಮೊದಲಿಗೆ ಇಂಟ್ರೊಡಕ್ಷನ್, ಕೊನೆಗೆ ಒಂದು ಕನ್ಕ್ಲೂಷನ್, ಮಧ್ಯದಲ್ಲಿ ಒಂದಷ್ಟು ಪಾಯಿಂಟ್ಸ್. ಇಷ್ಟು ಸೇರಿಸಿದ್ರೆ 4 ಬರೀಬಹುದು. ಇದು ಬರೀ ಪಾಯಿಂಟ್ಸ್ ನಾನು ಮಧ್ಯದಲ್ಲಿ ಕೊಟ್ಟಿರುವಂತದ್ದು. ಅಲ್ಲಿ ಅದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲ, ಅಲ್ಲಿ ಏನು ಆನ್ ಆಫ್ ಇನ್ ಅಂತೆಲ್ಲ ಬರೀಲಿಕ್ಕೆ ಹೋಗ್ಬೇಡಿ. ಇದು ಬರೇ ಪಾಯಿಂಟ್ಸ್ ಕೊಟ್ಟಿದ್ದೇನೆ. ಯು ಹ್ಯಾವ್ ಟು ಎಕ್ಸ್ಪಾಂಡ್ ದೀಸ್ ಪಾಯಿಂಟ್ಸ್ ಇಂಟು ಮೀನಿಂಗ್ಫುಲ್ ಕಂಪ್ಲೀಟ್ ಸೆಂಟೆನ್ಸಸ್. ಕಂಪ್ಲೀಟ್ ಸೆಂಟೆನ್ಸ್ ಅಂತ ಹೇಳಿದಾಗ there is a difference. Students for whom English is so easy and they love English
ಅವ್ರು ಏನ್ ಮಾಡ್ತಾರೆ, ದೇ ರೈಟ್ ಬ್ಯೂಟಿಫುಲ್ ಸೆಂಟೆನ್ಸಸ್, ದೇ ಮೇಕ್ ಬ್ಯೂಟಿಫುಲ್ ಸೆಂಟೆನ್ಸಸ್ ಅಂಡ್ ದೇರ್ ವೊಕ್ಯಾಬ್ಯುಲರಿ ಇಸ್ ವೆರಿ ನೈಸ್. ಆದ್ರೆ ನಮ್ಮಂತವರಿಗೆ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗೋರಿಗೆ ಏನ್ ಮಾಡ್ಬೋದು ಅಂತಂದ್ರೆ, ಲೆಟ್ us write sentences in English, short sentences, simple sentences. Definitely such sentences will also fetch marks. ಅವರಿಗೆ ಆ ಒಂದು ಮಾರ್ಕ್ ಇದೆ ನೋಡಿ, ಲ್ಯಾಂಗ್ವೇಜಿನ ಮೇಲೆ ಒಂದು ಮಾರ್ಕ್ ಅನ್ನ ಏನ್ ಇಟ್ಟಿರ್ತಾರೆ ಅದು ಅವರಿಗೆ ಹೋಗ್ತದೆ. ಬಟ್ ನಿಮಗೆ ನೀವು ಬರೆದಂತಹ ಪಾಯಿಂಟ್ಸ್ ಗೆ ನಿಮಗೆ ಮಾರ್ಕ್ ಸಿಕ್ಕೇ ಸಿಗ್ತದೆ, ಮತ್ತು ನೀವು ಆರ್ಡರ್ ಅಲ್ಲಿ ಬರೆದಿದ್ರೆ ಅದಕ್ಕೆ ಸಿಗ್ಬೇಕಾದ ಮಾರ್ಕ್ ಕೂಡ ನಿಮಗೆ ಸಿಗ್ತದೆ. ಹಾಗಾಗಿ ನಿಮಗೆ ಈ 4 ಮಾರ್ಕ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಪಾಸ್ ಆಗುವುದೇ ಕಷ್ಟ ಅಂತ ಹೇಳುವವರಿಗೆ 1 ಮಾರ್ಕ್ ಅಂತೂ ಖಂಡಿತ ಪಡಿಬಹುದು. ಇನ್ನು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳುವವರು ಖಂಡಿತ 2 ಮಾರ್ಕು, 2.5, 3 ಮಾರ್ಕು ಈಸಿಯಾಗಿ ಪಡ್ಕೊಳ್ಬಹುದು. But at any cost, my dear students, don't skip these questions. Write all the questions, attempt all the 4 marks questions. Out of 10, you have to attempt 8, choosing at least 2 from poetry. ಈಗ ನಾವು 6 marks questions ಗೆ ಹೋಗೋಣ, 6 ಅಂಕಗಳ ಪ್ರಶ್ನೆಗೆ ಹೋಗೋಣ. And these 6 marks questions are also asked from the course book. And there will be 3 questions from the course book asked in this part, Roman number 3. And you have to answer any one. But do remember, here also you have another opportunity of choosing the question asked from poetry. Poetry ಇಂದ ಕೇಳಲಾದ ಪ್ರಶ್ನೆಯನ್ನೇ ನೀವು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ನಿಮಗಿದೆ. ಯಾಕಂದ್ರೆ 3 ಕ್ವೆಶ್ಚನ್ ಅಲ್ಲಿ 2 ನಿಮ್ಮ ಪ್ರೋಸ್ ಸೆಕ್ಷನ್ ಇಂದ ಕೊಟ್ರೆ 1 ಪೊಯೆಟ್ರಿಯಿಂದ ಕೇಳ್ತಾರೆ. ಹಾಗಾಗಿ ನೀವು ಪೊಯೆಟ್ರಿಯಿಂದ ಆಯ್ಕೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಹೇಳಿದಾಗೇನೆ ಪೊಯೆಟ್ರಿಯಿಂದ ಕೇಳಲಾಗುವ ಪ್ರಶ್ನೆಗಳು ಕಮ್ಮಿ ಇರ್ತದೆ, ಅದರಿಂದ ಉತ್ತರ ಕಲಿಯುವುದು ಕೂಡ ನಿಮಗೆ ಈಸಿ ಆಗಿರ್ತದೆ. ಸೊ ಅದನ್ನೇ ನೀವು ಪ್ರಿಫರ್ ಮಾಡಬಹುದು ಅಂತ ನಾನು ಹೇಳೋದು. ಹಿಯರ್ ಯುವರ್ ಆನ್ಸರ್ ಶುಡ್ ಬಿ ಇನ್ ಅಬೌಟ್ 200 ವರ್ಡ್ಸ್. ಸುಮಾರು ಒಂದು ಪುಟ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ 1 ಪೇಜ್ ಅಥವಾ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರೆದ್ರು ಪರವಾಗಿಲ್ಲ, 200 ವರ್ಡ್ಸ್ ಇರಬೇಕು. ಇಲ್ಲಿ ಯಾವ ತರ ಮಾರ್ಕ್ಸ್ ಅನ್ನ ಹಂಚುತ್ತಾರೆ ಅಂತಂದ್ರೆ, 3 marks are allotted for 6 value points. 6 marks questions demands 6 value points. ಅಲ್ಲಿ ಅವಾಗ ನಾವು 4 marks question ಗೆ 4 value points ಬೇಕು ಅಂದೆವು, 6 marks questions ಗೆ 6 value points ಬೇಕು. ವ್ಯಾಲ್ಯೂ ಪಾಯಿಂಟ್ಸ್ ಅದರ ಆನ್ಸರ್ ಬೇಕಾದ ಮೇನ್ ಪಾಯಿಂಟ್ಸ್. ಅದಕ್ಕೆ ಹಾಫ್ ಹಾಗೆ 3 ಮಾರ್ಕ್ ಅದು ಕೊಟ್ಟಿರ್ತಾರೆ. ಇನ್ನು 1 ಮಾರ್ಕ್ ಫಾರ್ ಲ್ಯಾಂಗ್ವೇಜ್ ಆಸ್ ಯೂಶುವಲ್, 1 ಮಾರ್ಕ್ ಫಾರ್ ಕೊಹಿರೆನ್ಸ್. ಆರ್ಡರ್ ಅಲ್ಲಿ ಬರೆಯುವುದಕ್ಕೆ 1 ಮಾರ್ಕು, ಬಹಳ ಚೆನ್ನಾಗಿದೆ ಇಂಗ್ಲಿಷು, ಏನ್ ವೊಕ್ಯಾಬುಲರಿ, ಎಂತ ವರ್ಡ್ಸು, ಏನ್ ಗ್ರಾಮರ್ ಒಂದು ಮಿಸ್ಟೇಕ್ ಇಲ್ಲ, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ 1 ಮಾರ್ಕ್. ಬಟ್ ನೀವು ಬರತಕ್ಕಂತ ಪಾಯಿಂಟ್ಸಿಗೆ ಅದಕ್ಕೆ 3 ಮಾರ್ಕ್ಸ್. ಸೊ ಆರ್ಡರ್ ಅಲ್ಲಿ ಬರೆದಿದ್ರೆ ನೀವು ಎಲ್ಲಾ ಪಾಯಿಂಟ್ಸ್ಗಳಿದ್ರೆ ಖಂಡಿತವಾಗಿ ಅಲ್ಲಿ ನಿಮಗೆ 4 ಮಾರ್ಕ್ ಸಿಗ್ತದಲ್ಲ 6ರಲ್ಲಿ. ವೈ ಡು ಯು ಲೀವ್ ದಿಸ್ ಕ್ವೆಶ್ಚನ್? 6 ಮಾರ್ಕ್ ಅಂದ್ರೆ from my experience I have noticed that very few students for whom English, they consider English is very difficult, a hard nut to crack, they skip this question. Don't do that mistake. Always do remember, answer or attempt all the questions. ಮುಂದಕ್ಕೆ ಹೋಗೋಣ. Question from poetry can be chosen. ಈಗಾಗಲೇ ಹೇಳಿದ್ದೀನಿ, poetry ಇಂದ ನೀವು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ನಿಮಗೆ ಅನುಕೂಲ ಅಂತ ಕಂಡ್ರೆ ಮಾಡ್ಕೊಳ್ಳಿ. Write 2 or 3 opening lines as introduction. ಈ ಹಿಂದೆ ನಾವು ಏನು 4 marks question ಏನು ಹೇಳಿದ್ನೋ, ಇಲ್ಲೂ ಕೂಡ ಹಾಗೇನೆ ಒಂದು 2 ಅಥವಾ 3 ಸೆಂಟೆನ್ಸ್ ಅನ್ನ ಓಪನಿಂಗ್ ಲೈನ್ಸ್ ಇಂಟ್ರೊಡಕ್ಷನ್ ಆಗಿ ಅದನ್ನ ಬರೀರಿ. ಅದು ನಿಮಗೆ ಆ ಲೆಸನ್ ಯಾವ್ದ್ರಿಂದ ಅಂತ ನಿಮಗೆ ಗೊತ್ತಿದ್ರೆ ಆ ಲೆಸನ್ಗೆ ಸಂಬಂಧಪಟ್ಟಂತಹ, ಈಗಾಗಲೇ ನಾವು ರೋಮಿಯೋ ಅಂಡ್ ಜೂಲಿಯಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವು, ಅದೇ ತರಹ ಪ್ರತಿ ಲೆಸನ್ ಅಲ್ಲೂ ನಿಮಗೊಂದಷ್ಟು ಹಿಡಿತಾ ಇರ್ತದೆ, ಅದೊಂದು ಸ್ವಲ್ಪ ಫೆಮಿಲಿಯರ್ ಆಗಿರ್ತದೆ. ಸೊ ಹಾಗಾಗಿ ಅದರ ಬಗ್ಗೆ 1-2 ವಾಕ್ಯಗಳನ್ನ ಬರೀರಿ. ಇನ್ನು ಲಾಸ್ಟ್ ಲೈನ್ ಏನಿದೆ ಅದು ಕ್ವೆಶ್ಚನ್ ಅಲ್ಲಿ ಹೇಗೆ ಬಂದಿದೆ, ಕ್ವೆಶ್ಚನ್ ಏನ್ ಬಂದಿದೆ ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಲಾಸ್ಟ್ ಲೈನ್ ಅಲ್ಲಿ ಕನ್ಕ್ಲೂಷನ್ ಅಂತ ಅದನ್ನ ಸೇರಿಸ್ಬಿಡಿ. ಹೀಗಾಗಿ ನಿಮಗೆ ಸ್ವಲ್ಪ ವರ್ಡ್ಸ್ ಸಿಗ್ತದೆ. ಇಲ್ಲ ಅಂತಾರೆ ಏನನ್ನೋ ಬರೀಬೇಕಾಗ್ತದೆ. ಇನ್ ಆರ್ಡರ್ ಟು ಫಿಲ್ ದ ಪೇಜ್, ವಾಟ್ ದ ಸ್ಟೂಡೆಂಟ್ಸ್ ಯೂಶುವಲಿ ಡೂ ಈಸ್ ದೇ ರೈಟ್ ಸಮಥಿಂಗ್ ರಬಿಶ್. ಪ್ಲೀಸ್ ಡೋಂಟ್ ಡೂ ದಟ್. ಆಲ್ವೇಸ್ ಕ್ರಿಯೇಟ್ ಎ ಗುಡ್ ಇಂಪ್ರೆಷನ್ ಅಬೌಟ್ ಯುವರ್ ಸೆಲ್ಫ್. ಸೊ ಹಾಗಾಗಿ ಈ ವಿಷಯವನ್ನು ನೆನಪನ್ನು ಇಟ್ಕೊಂಡು ಮುಂದಕ್ಕೆ ಹೋಗೋಣ. ರಿಕಾಲ್ ಅಂಡ್ ರೈಟ್ ಆಸ್ ಮೆನಿ ಪಾಯಿಂಟ್ಸ್ ಆಸ್ ಯು ಕುಡ್ ಇನ್ ಸಿಂಪಲ್ ಬಟ್ ಶಾರ್ಟ್ ಸೆಂಟೆನ್ಸಸ್. ನಿಮ್ ಇಂಗ್ಲಿಷ್ ಕಷ್ಟ ಅಂತ ನೀವು ಭಾವಿಸ್ಕೊಂಡಿದ್ರೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಶಾರ್ಟ್ ಸೆಂಟೆನ್ಸ್ ಮಾಡ್ಕೊಳ್ಳಿ, ಸಿಂಪಲ್ ಆದಂತ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಮತ್ತು ನಿಮಗೆ ಗೊತ್ತಿರತಕ್ಕಂತ ಪಾಯಿಂಟ್ಸ್ ಗಳನ್ನ ಸ್ವಲ್ಪ ನೆನಪಿಸ್ಕೊಳ್ಳಿ, ಅದನ್ನ ಬರೀರಿ. ಅಂಡ್ ದೆನ್ ಕನ್ಕ್ಲೂಡ್ ದಿ ಆನ್ಸರ್ ಯೂಸಿಂಗ್ ದ ವರ್ಡ್ಸ್ ಆರ್ ಎಕ್ಸ್ಪ್ರೆಷನ್ ಫ್ರಮ್ ದ ಕ್ವೆಶ್ಚನ್. ಇದನ್ನ
ನಾನು ಈಗಾಗಲೇ ಹೇಳಿದ್ದೇನೆ, ಪ್ರಶ್ನೆಯನ್ನೇ ಬಳಸ್ಕೊಂಡು ನೀವು ಅದನ್ನ ಕನ್ಕ್ಲೂಡ್ ಮಾಡಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ಡೆಫಿನೆಟ್ಲಿ ವಿಲ್ ಗೆಟ್ ಅಟ್ ಲೀಸ್ಟ್ 2 marks. ಡೋಂಟ್ ಸ್ಕಿಪ್ ದಿಸ್ ಕ್ವೆಶ್ಚನ್. ಈಗ ನಾನು ಎಕ್ಸಾಂಪಲ್ ತಗೊಂಡಿದ್ದೇನೆ. ಫಾರ್ ಸ್ವೇರ್ ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ವೈ ಡಸ್ ರೋಮಿಯೋ ಫೀಲ್ ಸೋ, ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಇದು 6 marks ಕ್ವೆಶ್ಚನ್. ಇಲ್ಲಿ ಕೂಡ ನೀವು ಅದೇ ತರ ಒಂದಷ್ಟು ಇಂಟ್ರೊಡಕ್ಷನ್ ಗೆ ರೋಮಿಯೋ ಅಂಡ್ ಜೂಲಿಯಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಆಮೇಲೆ ಮುಂದಕ್ಕೆ ಒಂದಷ್ಟು ವ್ಯಾಲ್ಯೂ ಪಾಯಿಂಟ್ಸ್ ಇದಕ್ಕೆ ಹಾಕ್ತೀರಾ. ಯಾಕೆ ರೋಮಿಯೋ ಹೇಳ್ತಾನೆ ಇಂತಹ ಒಂದು ಸೌಂದರ್ಯವನ್ನ ನನ್ನ ಜೀವನದಲ್ಲೇ ಕಂಡಿಲ್ಲ ಅಂತ ಹೇಳಿ ಜೂಲಿಯಟ್ ಅನ್ನ ನೋಡಿದ ಬಳಿಕ ಅಂತ ಹೇಳುವಾಗ ನಿಮಗೆ ಆ ಒಂದು ಸ್ಟೋರಿ ಚೆನ್ನಾಗಿ ನೆನಪಿದ್ರೆ, ಪೌಮ್ ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಬರೆದು ಕೊನೆಗೆ ನೀವು ದಿಸ್ ಈಸ್ ವೈ ರೋಮಿಯೋ ಫೀಲ್ಸ್ ಸೋ ಅಂತ ಹೇಳಿ ಬರೆದು ಬಿಡಬಹುದು. ಸೊ ಇಲ್ಲಿ 6 marks ಕ್ವೆಶ್ಚನ್ ಇದೆ, ಅಟ್ ಲೀಸ್ಟ್ 2 mark ಆದ್ರೂ ತಗೊಳ್ಳುವಂತಹ ಚಾನ್ಸ್ ಇದೆ.